ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು 2538 ರುಪೀಸ್ ಲಾಸ್ ಆಗಿರುತ್ತೆ. ಆಲ್ಮೋಸ್ಟ್ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೋಡ್ಬೋದು ಇಲ್ಲಿ ನಿಫ್ಟಿ ಓಪನ್ ಆಗುತ್ತೆ, ಗ್ಯಾಪ್ ಅಪ್. ಓಕೆ, ಈ ಥರ ಒಂದು ಸ್ಮಾಲ್ ಚಾನಲ್ ಇತ್ತು ಫಸ್ಟು. ಈ ಚಾನಲ್ನ ಬ್ರೇಕ್ಔಟ್ ಆಗುತ್ತೆ. ಇಲ್ಲಿ ನಾನು ರಿಟ್ರೇಸ್ಗೆ ಎಂಟ್ರಿ ತಗೋತೀನಿ. 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಬಟ್ ಏನಾಗುತ್ತೆ, ಇಮಿಡಿಯೇಟ್ ಆಗಿ ನನಗೆ ಇಲ್ಲಿ ಸ್ವಲ್ಪ ಪ್ರಾಫಿಟನ್ನು ತೋರಿಸೋಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾನು ಕಾಸ್ಟ್ಗೆ ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇದು ಬಿಗ್ ಕ್ಯಾಂಡಲ್ಲು ಇಮಿಡಿಯೇಟಾಗಿ ರಿವರ್ಸಲ್ ಆಗಿ ಬಂದು ನಮ್ಮ ಕಾಸ್ಟ್ಗೆ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಹಿಟ್ ಆಗುತ್ತೆ. ಓಕೆ, ಇದು ಫಸ್ಟ್ ಟ್ರೇಡು. ಓಕೆ, ಸೆಕೆಂಡ್ ಟ್ರೇಡು ಇಲ್ಲಿ ಏನಾಗುತ್ತೆ, 5 ಪ್ರೊಮ್ಯಾಕ್ಸ್ ಸ್ಟೇಟಸ್ ಆಕ್ಟಿವೇಟ್ ಆಗುತ್ತೆ. ಇದು ಹೆಲ್ದಿ ಬೇರೀಸ್ ಕ್ಯಾಂಡಲ್ ಮಧ್ಯದಲ್ಲಿ 5 ಕ್ರಾಸ್ ಆಗುತ್ತೆ. ರಿಟ್ರೇಸ್ಗೆ ಎಂಟ್ರಿ ತಗೋತೀನಿ. ನಿಮ್ಮ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಈ ಚಾನಲ್ ಮಿಡ್ಲ್ವರೆಗೂ. ಬಟ್ ಏನಾಗುತ್ತೆ, ಇಲ್ಲಿ ಇಮಿಡಿಯೇಟ್ ಆಗಿ ರಿವರ್ಸಲ್ ಆಗಿ ಇಲ್ಲೂ ಕೂಡ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇದು ಫಸ್ಟ್ ಟ್ರೇಡಲ್ಲಿ ಕಾಸ್ಟ್ಗೆ ಟ್ರೈಲಿಂಗ್ ಎಸ್ ಹಿಟ್ ಆಗಿರುತ್ತೆ. ಇದು ಫುಲ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇಲ್ಲಿ ನಾನು 150 ಕ್ವಾಂಟಿಟಿಯಿಂದ ಎಂಟ್ರಿ ತೊಗೊಂಡಿರ್ತೀನಿ. ಸೊ P&L ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. 150 ಕ್ವಾಂಟಿಟಿಯಿಂದ ಎಂಟ್ರಿ ತೊಗೊಂಡಾಗ ಇಲ್ಲಿ ಆಲ್ಮೋಸ್ಟ್ ನನಗೆ 20 ಪಾಯಿಂಟ್ ಫುಲ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. 2800 ಲಾಸ್ ಆಗುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಓಕೆ, ಇದಾದಮೇಲೆ ನಾನು ಮೂರನೇ ಟ್ರೇಡು, ಇದು ದೊಡ್ಡ ಪ್ಯಾರಲಲ್ ಚಾನಲ್ ಇದೆ. ಓಕೆ, ಈ ಥರ ಒಂದು ಚಾನಲ್ ಇದೆ. ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು, ಚಾನಲ್ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಈಗ ಪ್ಯಾರಲಲ್ ಚಾನಲ್. ಓಕೆ, ಈ ಥರ ಪ್ಯಾರಲಲ್ ಚಾನಲನ್ನು ಪೂರ್ತಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲಿಂದ ಬ್ರೇಕ್ ಆಗುತ್ತೆ. ನಿಫ್ಟಿ 50. ಓಕೆ, ಅಲ್ಲಿ ರಿಟ್ರೇಸ್ಗೆ ಎಂಟ್ರಿ ತಗೋತೀನಿ. ಇಲ್ಲಿ ನೋಡ್ಬೋದು, ಇದು ಮೂರನೇ ಟ್ರೇಡು. ಇದು ಕೂಡ ನಮಗೆ ಆಲ್ಮೋಸ್ಟ್ 1800 2000 ಪ್ಲಸ್ ನನಗೆ ಪ್ರಾಫಿಟನ್ನು ತೋರಿಸೋಕೆ ಸ್ಟಾರ್ಟ್ ಆಗುತ್ತೆ. 2 ಲಾಟಿಂದ ಎಂಟ್ರಿ ತಗೋತೀನಿ. ಬಟ್ ಏನಾಗುತ್ತೆ, ಈ ಬಿಗಿ ಕ್ಯಾಂಡಲ್ಲು ರಿವರ್ಸಲ್ ಆಗಿ ಬರುತ್ತೆ. 2000 ಪ್ಲಸ್ ಪ್ರಾಫಿಟ್ ತೋರಿಸೋಕೆ ಸ್ಟಾರ್ಟ್ ಆದಾಗ ನಾನು 1:1 ಬರುತ್ತೆ. ನಾನು ಅವಾಗ ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ದಿಸ್ ಕ್ಯಾಂಡಲ್ಲು ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ. ಹಿಟ್ ಮಾಡಿ ಮತ್ತು ಮಾರ್ಕೆಟು ಅಲ್ಲೇ ಸಸ್ಟೈನ್ ಆಗ್ತಾ ಇದೆ. ಓಕೆ, ಇದು ತುಂಬಾ ಚೆನ್ನಾಗಿ ಸಡನ್ನಾಗಿ ಕ್ವಿಕ್ಕಾಗಿ ಫಾಲ್ ಆಯಿತು. ಆಲ್ಮೋಸ್ಟ್ ನಾವು ಸ್ಟಾಪ್ ಲಾಸ್ ಪೂರ ಹಾಕಿದ್ರು ಪ್ರೀಮಿಯಮಲ್ಲಿ ಫುಲ್ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಇತ್ತು. ಓಕೆ, 3 ಟ್ರೇಡು ಅಕಾರ್ಡಿಂಗ್ ಟು ಮೈ ರೂಲ್ಸ್ 3 ಟ್ರೇಡಲ್ಲಿ ನನಗೆ ರಿಸಲ್ಟ್ ಬಂದಿರುತ್ತೆ. ಏನಂದರೆ ನೋಡ್ಬೋದು, 2538 ರುಪೀಸ್. ಓಕೆ, ಇದು ಫಸ್ಟ್ ಟ್ರೇಡಲ್ಲಿ ಟ್ರೈಲಿಂಗ್ ಎಸ್ ಹಿಟ್ ಆಗಿದೆ. 71 ರುಪೀಸ್ ಪ್ರಾಫಿಟ್ ಆಗುತ್ತೆ. ಇದು ಎರಡನೇ ಟ್ರೇಡು 2800 ಫುಲ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. 150 ಕ್ವಾಂಟಿಟಿಯಿಂದ 150 ಕ್ವಾಂಟಿಟಿ ತಗೊಳ್ಳೋದಕ್ಕೆ ರೀಸನ್ ಏನಂತಂದರೆ, ಆಲ್ಮೋಸ್ಟ್ ನನಗೆ 2300 ಪ್ರಾಫಿಟಲ್ಲಿ ಇದ್ದೆ ನಾನು. ಅದಕ್ಕೋಸ್ಕರ ರಿಸ್ಕನ್ನು ತಗೊಂಡೆ. ಸೊ ಇದು ಟಾರ್ಗೆಟ್ ಹಿಟ್ ಆಗಿತ್ತು ಅಂತಂದರೆ ಮೋರ್ ದ್ಯಾನ್ 6000 ನನಗೆ ಫುಲ್ ಟಾರ್ಗೆಟ್ ಬರುವಂಥ ಚಾನ್ಸಸ್ ಇತ್ತು. ತುಂಬ ಕಾನ್ಫಿಡೆನ್ಸ್ ಇತ್ತು, ಯಾಕಂದರೆ ಚೆನ್ನಾಗಿ ಬ್ರೇಕ್ಔಟ್ ಆಗಿತ್ತು. ಅದಕ್ಕೋಸ್ಕರ ಎಂಟ್ರಿ ತೊಗೊಂಡಿದ್ದೆ. ಅಲ್ಲಿ ರಿವರ್ಸಲ್ ಆಗಿ ಪೂರ್ತಿ ಸ್ಟಾಪ್ ಲಾಸು ಹಿಟ್ ಮಾಡುತ್ತೆ. 2800 ಲಾಸನ್ನು ಕೊಡ್ತೀನಿ. ಅದಾದಮೇಲೆ ಮೂರನೇ ಟ್ರೇಡು ನನಗೆ ಸ್ವಲ್ಪ ಬಫರ್ ಆಗಿರುತ್ತೆ. 150 ಕ್ವಾಂಟಿಟಿ ಎಂಟ್ರಿ ತೊಗೊಂಡಿರ್ತೀನಿ. ಸ್ವಲ್ಪ ನಾನು ಟ್ರಯಲ್ ಮಾಡುವಾಗ ಒಂದು ಪಾಯಿಂಟನ್ನು ಮೇಲ್ಗಡೆ ಹಾಕಿರ್ತೀನಿ. ಅದಕ್ಕೋಸ್ಕರ 200 ಪ್ರಾಫಿಟ್ ಬಂದಿದೆ. ಓಕೆ ಫ್ರೆಂಡ್ಸ್, ಇವತ್ತು ಓವರಾಲ್ ಈ ಥರ ನಮ್ಮದು ಟ್ರೇಡ್ ಆಗಿರುತ್ತೆ. 3 ಟ್ರೇಡಲ್ಲಿ ನಮಗೆ ಯಾವುದೇ ಥರ ಪ್ರಾಫಿಟ್ ಆಗಿಲ್ಲ. ಈ ಟ್ರೇಡು ಪೂರ್ತಿ ನಂದು ಸ್ಟಾಪ್ ಲಾಸನ್ನು ತೊಗೊಂಡಿದೆ. ನೋಡ್ಬೋದು, ಈ ಬಿಗ್ ಕ್ಯಾಂಡಲ್ ಇದೆಯಲ್ಲ, ಈ ಸ್ಟಾಪ್ ಲಾಸ್ ತೊಗೊಂಡು ಇದು ಕಾಸ್ಟ್ಗೆ ಟ್ರೈಲಿಂಗ್ ಸೆಲೆಕ್ಟ್ ಆಯಿತು. ಈ ಟ್ರೇಡು ಚೆನ್ನಾಗಿ ಬಂದಿತ್ತು ಅಂತಂದರೆ ನನಗೆ 4500 ಪ್ಲಸ್ ನಮಗೆ ಪ್ರಾಫಿಟನ್ನು ಆಗುವಂಥ ಚಾನ್ಸಸ್ ಇತ್ತು. ಆವಾಗ ಇಲ್ಲಿ ಆಲ್ಮೋಸ್ಟ್ 2100 ಪ್ಲಸ್ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಆವಾಗ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ಈ ಕ್ಯಾಂಡಲ್ ಬಂದು ಟ್ರೈಲಿಂಗ್ ಎಸ್ ಎಲ್ಲ ಹಿಟ್ ಮಾಡುತ್ತೆ. ಓಕೆ, ನೋಡ್ಬೋದು, ಈಗ ಕ್ಯಾಪಿಟಲ್ ನಮ್ಮದು ರಿಮೈನಿಂಗ್ ಬ್ಯಾಲೆನ್ಸ್ ಉಳಿದಿದೆ 19,422 ರುಪೀಸ್. 334 ರುಪೀಸ್ ಬ್ರೋಕರೇಜ್ ಕಟ್ ಆಗಿರುತ್ತೆ. ಯಾಕಂದರೆ 2 ಲಾಟಿಂದ ಎಂಟ್ರಿ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಬ್ರೋಕರೇಜ್ ಕಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ಓವರಾಲ್ 3 ಟ್ರೇಡ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೂರ್ತಿ ಸೈಡ್ ವೇ ಇದೆ ಮಾರ್ಕೆಟು. ಅದಕ್ಕೋಸ್ಕರ ಈ ಥರ ನನಗೆ 3 ಟ್ರೇಡ್ಗಳಲ್ಲಿ 2 ಟ್ರೇಡ್ಗಳು ಕೂಡ ನಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಮಾಡಿದೆ. ಇದು ಟ್ರೇಡು ಚೆನ್ನಾಗಿ ಬಂದಿತ್ತು ಅಂದರೆ ಟಾರ್ಗೆಟ್ ಹಿಟ್ ಆಗ್ತಿತ್ತು. ಇದು ಚೆನ್ನಾಗಿ ಬರಲಿಲ್ಲ, ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ, ಎಕ್ಸೆಪ್ಟ್ ಮಾಡ್ಕೊಳ್ಳೋಣ, ನೋ ಪ್ರಾಬ್ಲಮ್. ಇದು ಮೂರನೇ ಟ್ರೇಡ್ ಕೂಡ ನಮ್ಮದು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಹಿಟ್ ಮಾಡ್ತಾ ಇದೆ. ಯಾಕಂದರೆ ಪೂರ್ತಿ ಸೈಡ್ ವೇ ಥರ ಬಿಹೇವ್ ಮಾಡ್ತಾ ಇದೆ ಮಾರ್ಕೆಟು. ಅದಕ್ಕೋಸ್ಕರ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಇವತ್ತು. ಓಕೆ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿ. ನೀವು ಟ್ರೇಡಿಂಗನ್ನು ಕಲಿತಾ ಇದ್ರೆ ಫಾಲೋ ಮಾಡಿ. ಓಕೆ.